ತಾಲಿಪಟ್ಟಿ ಹೇಗೆ ಮಾಡೋದ ನೋಡೋಣ ಬನ್ನಿ. ಈಗ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಕಡಲೆ ಹಿಟ್ಟು, 1 ಗ್ಲಾಸ್ ಜೋಳದ ಹಿಟ್ಟು, 2 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡನ್ರಿ. ಈಗ ಖಾರದ ಪುಡಿ ಒಂದು 5-6 ಸ್ಪೂನ, ಜೀರಿಗೆ ಪೌಡ್ರ್, ಸ್ವಲ್ಪ ಇಂಗು ಪೌಡ್ರ್, ಉಪ್ಪು ರುಚಿಗೆ ತಕ್ಕಷ್ಟು, ಅಜ್ವಾನ, ಸ್ವಲ್ಪ ಚಿಟಿಗೆಯಷ್ಟು ಅಡುಗೆ ಸೋಡಾ ತೊಗೊಂಡನ್ರಿ. ಈಗ ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡನ್ರಿ, ಕಾಸಿಲ್ಲ ಹಂಗೆ ತೊಗೊಂಡನಿ. ಈಗ ಈ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳೋರಿ. ಈಗ ಈ ಎಣ್ಣೆ ಹಾಕೀನ್ರಿ. ಈಗ ಇದನ್ನೆಲ್ಲ ಖಾರ ಪುಡಿ, ಜೀರಿಗೆ ಪೌಡ್ರ್, ಅಜ್ವಾನ, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕೀನ್ರಿ. ನಾ ಹಿಂಗೆ ಪುಡಿ ಹಾಕಿ ಎಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇವು ಮಿಕ್ಸ್ ಅಂದರೆ ಈ ಹಿಟ್ಟು ಒಳಗೆ ಹಿಟ್ಟು ಒಂದು ಕಡೆ, ಉಪ್ಪು ಒಂದು ಕಡೆ, ಖಾರ ಒಂದು ಕಡೆ ಆಗಬಾರ್ದು ರೀ. ಎಲ್ಲನೂ ಚೆಂದಂಗೆ ಮಿಕ್ಸ್ ಆಗ್ಬೇಕ್ರಿ. ಮಿಕ್ಸ್ ಆದ ನಂತರ ಈಗ ಈ ಥರ ಬರಬೇಕ್ರಿ. ಎಲ್ಲ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಚೆಂದಂಗೆ ಕಲಿಸ್ಬೇಕ್ರಿ. ಯಾಕಂದ್ರೆ ಇದು ಒಮ್ಮೆ ನೀರು ಭಾಳ ಹಾಕಿದ್ರೆ ಆಳಕ್ಕಾತಂದ್ರೆ ಮತ್ತು ಹಿಟ್ಟು ಭಾಳ ಹಾಕ್ಬೇಕಾಕೈತ್ರಿ. ಮತ್ತು ಅದರಂತೆ ಎಲ್ಲನೂ ಜಾಸ್ತಿ ಮಾಡ್ಕೋಬೇಕಾಕೈತ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಿಂಗೆ ಹಿಟ್ಟು ನಾದಿಟ್ಕೋಬೇಕ್ರಿ. ಚೆಂದಂಗೆ ಎಲ್ಲ ನಾದಬೇಕ್ರಿ. ಎಲ್ಲ ನಾದಾದ ನಂತರ ಮಾಡ್ಬೇಕ್ರಿ. ಇದನ್ನ ಇಲ್ಲಂದ್ರೂ ಒಂದು ಅರ್ಧ ತಾಸರೆ ನೆನೆಯಾಕಿಡ್ಬೇಕ್ರಿ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ. ಎಲ್ಲ ಚೆಂದಂಗೆ ನಾದಿಡ್ಬೇಕ್ರಿ. ಈಗ ನಾದೆ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ತಾಸು ಬಿಡ್ತೀನಿ ರೀ ನಾ. ಹಿಂಗಿರ್ಬೇಕು ನೋಡ್ರಿ ಗಟ್ಟಿಂಗೆ. ಮತ್ತು ಹಿಟ್ಟು ಅಳ್ಕೋ ಆಗಬಾರ್ದು ರೀ. ಇದು ಗಟ್ಟಿನೂ ಭಾಳ ಆಗಬಾರ್ದು ರೀ, ಸ್ವಲ್ಪ ಗಟ್ಟಿ ಆದಷ್ಟು ನಾದಬೇಕ್ರಿ. ಈಗ ಒಂದು ಪ್ಲೇಟ್ ಮುಚ್ಚಿ ಇಡೋಣ ರೀ ಇದು ನೆನೆಯಕ್ಕೆ. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕೋಣ ರೀ. ಈ ಎಣ್ಣೆ ಕಾಯಕ್ಕಿಡೋಣ ರೀ. ಒಲೆ ಮ್ಯಾಗ ಎಣ್ಣೆ ಕಾಯಕ್ಕಿಡೋನು. ಎಣ್ಣೆ ಕಾಯ್ತಾನ ಇದನ್ನ ಹಿಟ್ಟು ಲಟ್ಟಿಸ್ಬೇಕ್ರಿ ನಾವು. ಈ ಹಿಟ್ಟನ್ನು ಎಣ್ಣೆ ಕಾಯ್ಕೋತ ಇರಲ್ರಿ. ಈಗ ಈ ಹಿಟ್ಟನ್ನು ಮತ್ತೊಮ್ಮೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ಚೆಂದಂಗೆ ಮೆದ್ಬೇಕ್ರಿ. ಚೆಂದಂಗೆ ನಾದಬೇಕ್ರಿ. ನಾದೆ ಒಂದು ಉಳ್ಳಿ ತೊಗೊಂಡು ರೀ, ಸ್ವಲ್ಪ ದೊಡ್ಡ ಉಳ್ಳಿನ ತೊಗೊಂಡು ಈಗ ಉಳ್ಳಿ ತೊಗೊಂಡು ಈ ಥರ ಚಪಾತಿ ಮಾಡ್ತೀವಲ್ಲ ಆ ಥರ ಲಟ್ಸೋಣ ರೀ. ಅಂದ್ರೆ ಚಪಾತಿ ಥರ ಭಾಳ ತಿಳುನೂ ಬೇಡ್ರಿ, ಭಾಳ ದಿಪ್ಪನೂ ಬೇಡ. ಒಂದು ಮೀಡಿಯಮ್ ಸೈಜ್ ಒಳಗೆ ಲಟ್ಟಿಸಿ ಒಂದು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಬೌಲ್ ತೊಗೊಂಡು ಆ ವಾಟೆಲಿ ಈ ಥರ ಸೇಪ್ ಕೊಡ್ಬೇಕ್ರಿ. ಸಣ್ಣ ಮಕ್ಕಳು ಇದ್ರೆ ಬೇರೆ ಬೇರೆ ಸೇಪ್ ಬೌಲಲ್ಲಿ ನಾವು ಸೇಪ್ ಕೊಟ್ಟು ಕರಿಬೇಕು ನೋಡ್ರಿ ಎಣ್ಣೆಗ. ನೋಡಿರಿ ಹಿಂಗೆ ಎಲ್ಲನೂ ಮಾಡಿಟ್ಕೊಳ್ಳೋಣ ರೀ. ಕಡೆ ಅಷ್ಟಷ್ಟು ಮಾಡೋದು, ಅಷ್ಟಷ್ಟು ಕರಿಬೇಕ್ರಿ. ಎಲ್ಲ ಒಮ್ಮೆ ಮಾಡಿಟ್ಕೋದು ಬೇಡ. ಹಿಂಗೆ ನೋಡ್ರಿ ಇದನ್ನೆಲ್ಲ ತೆಗೆದು ಮತ್ತೊಮ್ಮೆ ಹೊಳ್ಳಿ ಆ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ಮತ್ತು ಮಾಡ್ಕೊಳ್ಳೋಣ ರೀ. ಈಗ ಎಣ್ಣೆ ಕಾದೈತಿ. ಈಗ ಒಂದೊಂದಾಗಿ ಎಣ್ಣೆಗೆ ಈ ತಾಲಿಪಟ್ಟಿಗಳನ್ನು ಹಾಕೋಣ. ಈಗ ಈ ತಾಲಿಪಟ್ಟಿಗಳು ಕರಿನೂ ನೋಡ್ರಿ ಹಿಂಗೆ ಕರಿಬೇಕ್ರಿ. ಉಬ್ಬಿ ಬರ್ತಾವ್ರಿ. ಒಂದೊಂದಾಗಿ ಬಿಡೋಣ. ಮತ್ತು ಭಾಳ ಎಲ್ಲ ಒಮ್ಮೆ ಹಾಕಿದ್ವಿ ಅಂದ್ರೆ ಉಬ್ಬಂಗಿಲ್ಲ ರೀ ಅವು. ಅಷ್ಟು ಒಂದು 4 ಹಾಕೋಣ. ಹಾಕಿ ಕರ್ ತೆಗಿನೋ ರೀ. ಹಿಂಗೆ ಎಲ್ಲ ಮಾಡಿಟ್ಕೋಬೇಕ್ರಿ. ತಾಲಿಪಟ್ಟಿ ಭಾಳ ರುಚಿ ಇರ್ತಾವ್ರಿ, ಭಾಳ ಟೇಸ್ಟ್ ರೀ ಇವು. ನೋಡ್ರಿ ಹಿಂಗೆ ಒಂದೊಂದಾಗಿ ಕರಿನು ಒಟ್ಟು ಮಾಡಿಟ್ಕೊಳ್ಳೋಣ. ತಾಲಿಪಟ್ಟಿ ನೋಡ್ರಿ ಹೆಂಗೆ ಉಬ್ಬಿ ಬರ್ತಾವೆ ನೋಡ್ರಿ. ಈಗ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಉಬ್ಬಾಕತ್ತಾವ ನೋಡ್ರಿ.
ಮಾಡಿ ನೋಡ್ರಿ, ರುಚಿಯಾಗಿರ್ತಾವ್ರಿ ತಾಲಿಪಟ್ಟು. ನಮ್ಮ ಕಡೆ ಖಾರ ಹುಣ್ಣಿಮೆಗೆ ಕರ್ಚಿಕಾಯಿ ತಾಲಿಪಟ್ಟು ಮಾಡೋದು ಬಾಳ್ರಿ. ಇವು ತಾಲಿಪಟ್ಟು ಕರ್ಚಿಕಾಯಿ ಮಾಡಿ ಡಬ್ಬಿ ಒಳಗೆ ಹಾಕ್ಕೊಂಡು ಹೆಣ್ಮಕ್ಳನ್ನ ಕೊಟ್ಟಿರ್ತಾರಲ್ರಿ, ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರಲ್ಲ ಅವ್ರಿಗೆ ಕೊಡೋದು ಬಾಳ್ರಿ ನಮ್ಮ ಸೈಡ್. ನೋಡ್ರಿ ಎಷ್ಟು ಚಂದ ಬಂದಾವ್ರಿ ತಾಲಿಪಟ್ಟು. ಮಾಡಿ ನೋಡ್ರಿ, ರುಚಿ ಹೆಂಗದಾವ ಅಂತ ಹೇಳ್ರಿ. ಚಲೋ, ಭಾಳ ಟೇಸ್ಟ್ ಇರ್ತಾವ್ರಿ. ನಿಮಗೂ ಚಲೋ ಅನ್ನಿಸ್ತಾವ್ರಿ. ಮಾಡಿ ತಿಂದು ನಮಗೆ ಹೇಳ್ರಿ. ತಾಲಿಪಟ್ಟು ರೆಡಿ.